ಹೈಕಮಾಂಡ್ ಸೊಲ್ಲಡಗಿಸಿದ ವಿ.ಡಿ. ಸತೀಶನ್ ಇವತ್ತು ಬೆಳಿಗ್ಗೆ ಸೋಮವಾರ ತಿರುವನಂತಪುರದಲ್ಲಿ ಕೇರಳಂ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕಾಂಗ್ರೆಸ್ ನಾಯಕ ಮತ್ತು ಯುಡಿಎಫ್ ಮೈತ್ರಿಕೂಟದ ಸರ್ವಸಮ್ಮತ ನಾಯಕ ವಿ.ಡಿ. ಸತೀಶನ್ ಈ ಬಾರಿ ಜರುಗಿದ 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಅಸೆಂಬ್ಲಿ ಚುನಾವಣೆಯಲ್ಲಿ ಹೊರಹೊಮ್ಮಿದ ಅತ್ಯಂತ ಚೇತೋಹಾರಿ ಮುಖ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಏನಲ್ಲ. ಅಸ್ಸಾಮಿನ ಹಿಮಂತ ಬಿಸ್ವಾ ಶರ್ಮಾರವರ ದಿಗ್ವಿಜಯ ನಿರೀಕ್ಷಿತವೇ ಆಗಿತ್ತು. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿಯ ಪತನ ಕೂಡ ಬಹು ನಿರೀಕ್ಷಿತವೇ ಆಗಿತ್ತು. ಆದ್ರೆ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ನಾಯಕ ವಿಜಯ್ ಒಂದು ತೃತೀಯ ಶಕ್ತಿಯಾಗಿ ಹೊರಹೊಮ್ಮಿತ್ತು. ಅದನ್ನು ಬಿಟ್ರೆ ಕೇರಳ ರಾಜ್ಯದಲ್ಲಿ ಅಲ್ಲಿ LDF ವರ್ಸಸ್ UDF ಅನ್ನೋ ಸ್ಪರ್ಧೆ ಇತ್ತು. UDF ನಿರೀಕ್ಷೆಯಂತೆ ಎಲ್ಲ ಚುನಾವಣಾ ಪೂರ್ವ ಸರ್ವೆಗಳು ಮತ್ತು ಎಕ್ಸಿಟ್ ಪೋಲ್ ನಲ್ಲಿ ಕೂಡ UDF ಗೆಲುವು ಖಚಿತ ಅಂತ ನಿರೀಕ್ಷೆ ಇತ್ತು. ಅದೇ ರೀತಿ UDF ಅಲ್ಲಿನ 140 ಸ್ಥಾನಗಳ ಪೈಕಿ 102 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಪಕ್ಷ 63, ಮುಸ್ಲಿಂ ಲೀಗ್ 22, ಇತರ ಸೀಟುಗಳನ್ನ ಉಳಿದ ಪಾಲುದಾರ ಪಕ್ಷಗಳು ಮಿತ್ರ ಪಕ್ಷಗಳು ಹಂಚಿಕೊಂಡಿವೆ. ಕಾಂಗ್ರೆಸ್ ಪಕ್ಷ ಆದ್ರೆ ಕೇರಳಂ ಅಂತ ಮರುನಾಮಕರಣವಾದ ಕೇರಳ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಸಂಪೂರ್ಣ ಕ್ರಾಂತಿ ಜರುಗಿ ಹೋಗ್ಬಿಟ್ಟಿದೆ. ಫಲಿತಾಂಶ ಪ್ರಕಟವಾಗ್ತಿದ್ದ ಹಾಗೇನೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶುಭಾಶಯ ಸಂದೇಶ ಕಳಿಸಿದ್ದು, ಅಂದ್ರೆ ಅಭಿನಂದನಾ ಸಂದೇಶವನ್ನ ಕಳಿಸಿದ್ದು ಕೇರಳದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗಾಗ್ಲಿ ಅಲ್ಲಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಸತೀಶನ್ ರವರಿಗಾಗ್ಲಿ ಅಲ್ವೇ ಅಲ್ಲ, ಹೈಕಮಾಂಡ್ ನ ಗರ್ಭಗುಡಿ ಪೂಜಾರಿ ಅಂತಿರುವ ಅಖಿಲ ಭಾರತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ಉಸ್ತುವಾರಿ KC ವೇಣುಗೋಪಾಲರನ್ನ ಅಭಿನಂದಿಸ್ಬಿಟ್ರು. ಬಹುಶಃ ಅದೇ ಧಾಟಿಯಲ್ಲೇ ಕರ್ನಾಟಕದ ಉಳಿದ ನಾಯಕರು ಕೂಡ ಎಲ್ಲರೂ KC ವೇಣುಗೋಪಾಲ್ ಜೈ ಅಂದ್ಬಿಟ್ರು. ಇವರೆಲ್ಲ ನಿರೀಕ್ಷೆ ಏನಿತ್ತು ಅಂತಂದ್ರೆ, ಶಾಸಕರ ಅಭಿಪ್ರಾಯ ಏನೇ ಇರಲಿ, ನಿಚ್ಚಳ ಬಹುಮತ ಬಂದಾಗ್ಲೂ ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಅಭಿಪ್ರಾಯಕ್ಕಿಂತ ಹೈಕಮಾಂಡ್ ಮಾತೇ ನಡೆಯುತ್ತೆ ಅನ್ನೋ ಬಹುಕಾಲದ ಮೂಢನಂಬಿಕೆಯನ್ನು ಆಧರಿಸ್ಬಿಟ್ಟು ಇವರೆಲ್ಲ ವೇಣುಗೋಪಾಲರನ್ನ ಅಭಿನಂದಿಸ್ಬಿಟ್ಟಿದ್ರು. ಹೇಗಿದ್ರು ವೇಣುಗೋಪಾಲ್ ಆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಲ್ಲ, ಆತ MLA ಕೂಡ ಆಗಿರಲಿಲ್ಲ. ಆದ್ರೆ ಅವ್ರು ಗೆಲುವು ಆಗಿದ್ರು. ಹೈಕಮಾಂಡ್ ನ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಮತ್ತು ಅವರ ಪರಿವಾರದ ಅತ್ಯಂತ ನಂಬಿಗಸ್ತ ಮಧ್ಯವರ್ತಿಯಾಗಿ ಅವರು ಕೇರಳದ ರಾಜಕಾರಣವನ್ನು ನಿಯಂತ್ರಿಸ್ತಾ ಬಂದಿದ್ರು. ಕರ್ನಾಟಕ ರಾಜಕಾರಣದಲ್ಲೂ ಕೂಡ ಅವರ ಅಗೋಚರ ಹಸ್ತ ಇದ್ದೇ ಇತ್ತು. ಹೀಗಾಗಿ ಫಲಿತಾಂಶ ಏನೇ ಆಗ್ಲಿ, ಹೈಕಮಾಂಡ್ ನಾಮನಿರ್ದೇಶಿತ ವ್ಯಕ್ತಿಯೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ನಂಬಿಕೆ ಸರ್ವವ್ಯಾಪಿಯಾಗಿತ್ತು. ಅದನ್ನು ಸುಳ್ಳಾಗಿಸಿದ್ದು ಈ 63 ವರ್ಷದ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಬೇರು ಮಟ್ಟದಲ್ಲೇನೆ ತಮ್ಮ ರಾಜಕೀಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರೋರು, ತಮ್ಮ ನಾಯಕತ್ವವನ್ನ ಸಾಬೀತು ಮಾಡಿದವರು. ಕಳೆದ 5 ವರ್ಷಗಳಿಂದ LDF 2ನೇ ಅವಧಿಗೆ ಅಧಿಕಾರದಲ್ಲಿದ್ದಾಗಲೂ ಕೂಡ ಕೇರಳದ ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಸತೀಶನ್ ನಿರಂತರವಾಗಿ ಪಿಣರಾಯಿ ವಿಜಯನ್ ಸರ್ಕಾರದ ವಿವಿಧ ದುರಾಡಳಿತದ ಪ್ರಸಂಗಗಳು ಮತ್ತು ಭ್ರಷ್ಟಾಚಾರದ ಪ್ರಕರಣಗಳನ್ನ ಬಯಲಿಗೆಳೆದ್ಬಿಟ್ಟು ಸಿಂಹ ಸ್ವಪ್ನವಾಗಿ ಕಾಟಿದ್ರು. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ LDF ಅಧಿಕಾರದಲ್ಲಿದ್ರು ಕೂಡ ಸತತವಾಗಿ 2 ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿನ ರೂವಾರಿ ಅಂತ ಅನ್ಸ್ಕೊಂಡಿದ್ರು. ಅಂದ್ರೆ ಬೇರು ಮಟ್ಟದ ಸಂಘಟನಾ ಚತುರನಾಗಿ ಅಷ್ಟೇ ಅಲ್ಲ, ಅಲ್ಲಿರೋ ವಿವಿಧ ಸಮುದಾಯಗಳು, ವಿವಿಧ ಧಾರ್ಮಿಕ ಜನಾಂಗ ಪಂಗಡ ಎಲ್ಲರ ಜೊತೆ ಕೂಡ ಒಂದು ರೀತಿಯ ಸೇತುವೆಯಂತೆ, ಸಂಪರ್ಕ ಸೇತುವೆಯಂತೆ ಕೆಲಸ ಮಾಡಿದ್ರು ಈ ಸತೀಶನ್. ಹೇಳಿ ಕೇಳಿ ಅವರೊಬ್ಬ ವಿದ್ಯಾವಂತ ಸುಸಂಸ್ಕೃತ ರಾಜಕೀಯ ನಾಯಕ. ಅವರು ಕಾನೂನು ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು LLM ಪದವಿ ಪಡೆದ್ಬಿಟ್ಟು ಹೈಕೋರ್ಟ್ ನಲ್ಲಿ ವಕೀಲರಾಗಿ ಕೂಡ ಪ್ರಾಕ್ಟೀಸ್ ಮಾಡಿದ್ರು. ಅದಾದ ನಂತರ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದವರು ಸತೀಶನ್. ಅವರ ಮಾತು ಮತ್ತು ಅವರ ಆಂಗಿಕ ಭಾಷೆಯಲ್ಲೂ ಕೂಡ ಒಂದು ರೀತಿಯ ಸಜ್ಜನಿಕೆ, ವಿನಯವಂತಿಕೆ ಮತ್ತು ಸುಸಂಸ್ಕೃತ ಗುಣ ಎದ್ದು ಕಾಣುತ್ತೆ ಅಂತ ಕಾಂಗ್ರೆಸ್ನ ವಿರೋಧಿಸುವವರು ಕೂಡ ಗುರುತಿಸುವ ಹಾಗೆ ಆಗೋಗ್ಬಿಟ್ಟಿದೆ. ಫಲಿತಾಂಶ ಪ್ರಕಟವಾಗ್ತಿದ್ದ ಹಾಗೇನೆ ಕೇರಳದಲ್ಲಿ ಜನಸಾಮಾನ್ಯರ ಬಾಯಲ್ಲೂ ಕೂಡ ಸತೀಶನ್ನೇ ಈ ಬಾರಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯ ಅನ್ನೋ ಮಾತು ಬರ್ತಾ ಇತ್ತು. ಅಷ್ಟೇ ಅಲ್ಲ, ಅಲ್ಲಿನ ಪ್ರಬಲ ಮಿತ್ರ ಪಕ್ಷವಾದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ 22 ಶಾಸಕರ ಸರ್ವಾನುಮತ ಅಭಿಪ್ರಾಯ ಕೂಡ ಸತೀಶನ್ ಪರವಾಗಿತ್ತು. ಆದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಗಾಂಧಿಯವರ ಆ ತ್ರಿಮೂರ್ತಿಗಳ ಹೈಕಮಾಂಡ್ ಅಭಿಪ್ರಾಯವೇ ಬೇರೆ ಇತ್ತು. ತಮ್ಮ ಅತ್ಯಂತ ನಂಬಿಗಸ್ತ ಬಂಟನಾಗಿರೋ KC ವೇಣುಗೋಪಾಲ್ರನ್ನೇ ಅಲ್ಲಿ ಒಪ್ಪಿಸ್ಬಿಡ್ಬೋದು, ತಾವು ಫರ್ಮಾನ್ ಹೊರಡಿಸ್ಬಿಟ್ರೆ ಸಾಕು ಒಪ್ಕೊಳ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಶ್ರೀಮತಿ ಮುನ್ಷಿ ಅವರು ಅಲ್ಲಿ ವೀಕ್ಷಕರಾಗಿ ಬಂದಿದ್ರು. ಅವರು ಶಾಸಕಾಂಗ ಪಕ್ಷದ ಅಭಿಪ್ರಾಯವನ್ನ ಪಡ್ಕೊಂಡ್ರು. ಬಲ್ಲ ಮೂಲಗಳಂತೆ 63 ಜನ ಕಾಂಗ್ರೆಸ್ ಶಾಸಕರ ಪೈಕಿ 45 ಮಂದಿ KC ವೇಣುಗೋಪಾಲ್ ಪರವಾಗಿದ್ರಂತೆ. ವೇಣುಗೋಪಾಲ್ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸದೇ ಇದ್ರು ಕೂಡ ಹೈಕಮಾಂಡ್ ನ ಕೃಪಾ ಕಟಾಕ್ಷ ದಕ್ಕಬಹುದೆಂಬ ನಿರೀಕ್ಷೆಯಿಂದ ಅವರೆಲ್ಲ ವೇಣುಗೋಪಾಲ್ ಹೆಸರಿಡಿದ್ರಂತೆ.
ಆದ್ರೆ ಬೇರು ಮಟ್ಟದಲ್ಲಿ ಪ್ರಚಂಡ ಕ್ರಾಂತಿಯೇ ನಡೆದು ಹೋಗ್ಬಿಡ್ತು. ಅಲ್ಲಿ ಬಹಿರಂಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ಗಳ ಮೂಲಕ, ಕಟೌಟ್ಗಳ ಮೂಲಕ ಕೆ.ಸಿ. ವೇಣುಗೋಪಾಲ್ ನಾಯಕತ್ವಕ್ಕೆ ಬಹಿರಂಗ ವಿರೋಧವನ್ನೇ ಪ್ರಕಟಿಸ್ಬಿಟ್ರು. ಹೈಕಮಾಂಡ್ನ ತ್ರಿಮೂರ್ತಿಗಳು ಗಾಬರಿ ಆಗೋ ರೀತಿಯಲ್ಲಿ ಅಲ್ಲಿ ಪೋಸ್ಟರ್ಗಳು ಎದ್ದು ಕಾಣಿಸಿದ್ವು. ರಾಹುಲ್ ಗಾಂಧಿ ಅವರೇ, ನಿಮ್ಮ ಬ್ರೀಫ್ ಕೇಸ್ ಹಿಡ್ಕೊಂಡು ಓಡಾಡೋ ವ್ಯಕ್ತಿಯನ್ನ ಮುಖ್ಯಮಂತ್ರಿಯಾಗಿ ಹೇರಿದ್ರೆ ನೀವು ವಯನಾಡನ್ನ ಮರ್ತು ಬಿಡಬೇಕಾಗುತ್ತೆ. ನೀವು ಮತ್ತು ನಿಮ್ಮ ಸಹೋದರಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಮುಂದಿನ ಸಾರಿ ವಯನಾಡ್ ಕ್ಷೇತ್ರವನ್ನ ಮರ್ತು ಬಿಡಿ ಅಂತ ಹೇಳಿದ್ರು. ಆದ್ರೂ ಕೂಡ 11 ದಿನಗಳ ಕಾಲ ಮೀನಮೇಷ ಎಣಿಸಿದ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಬೇರೆ ಬೇರೆ ತಲೆಮಾರಿನ ನಾಯಕರುಗಳೆಲ್ಲ ಕರೆಸ್ಕೊಂಡ್ರು. ನಿಕಟಪೂರ್ವ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನೆಲ್ಲ ಕರೆಸ್ಕೊಂಡ್ರು. ಜಿಲ್ಲಾ ಮಟ್ಟದ ನಾಯಕರುಗಳನ್ನೆಲ್ಲ ಕರೆಸ್ಕೊಂಡ್ರು. ವಿಳಂಬ ಮಾಡ್ತಾ ಹೋದಷ್ಟು ಕೂಡ ಮುಜುಗರ ಆಗ್ಲಿಕ್ಕೆ ಶುರು ಆಗ್ಬಿಡ್ತು. ಚುನಾವಣೆ ಮುಗಿದ ಇತರ ರಾಜ್ಯಗಳಲ್ಲಿ ವಿವಿಧ ಪಕ್ಷಗಳ ಮುಖ್ಯಮಂತ್ರಿಗಳಾಗಲೇ ಪ್ರಮಾಣ ವಚನ ಸ್ವೀಕಾರ ಮುಗಿಸಿದ್ರು ಕೂಡ ಕೇರಳದಲ್ಲಿ ನಿಚ್ಚಳ ಬಹುಮತ ಪಡೆದ, ಸುಭದ್ರ ಬಹುಮತ ಪಡೆದ UDFಗೆ ಮುಖ್ಯಮಂತ್ರಿ ಆಯ್ಕೆ ನಡೀಲಿಲ್ಲ ಅನ್ನೋ ಮುಜುಗರ ದಿನೇ ದಿನೇ ಹೆಚ್ಚಾಗ್ತಾ ಹೋಯ್ತು. ಕಡೆಗೂ ಕೂಡ ಜನಾಭಿಪ್ರಾಯಕ್ಕೆ ಮಣಿಲೇಬೇಕಾಗಿ ಬಂದ ರಾಹುಲ್ ಗಾಂಧಿ ಅವರು ಒಲ್ಲದ ಮನಸ್ಸಿನಿಂದ ವಿ.ಡಿ. ಸತೀಶನ್ ಅವರೇ ಶಾಸಕಾಂಗ ಪಕ್ಷದ ನಾಯಕರು ಅಂತ ಘೋಷಿಸಬೇಕಾಗಿ ಬಂತು. ವಿ.ಡಿ. ಸತೀಶನ್ ತಮ್ಮ ಆಯ್ಕೆ ಪ್ರಕಟವಾಗ್ತಿದ್ದ ಹಾಗೇನೆ ಎಲ್ಲೂ ಕೂಡ ಕಾಂಗ್ರೆಸ್ಸಿಗರಿಂದ ಇತರ ರಾಜ್ಯಗಳ ಕಾಂಗ್ರೆಸ್ಗಳಲ್ಲಿ ಕಾಣಬಹುದಾದ ದಾದಾಗಿರಿ, ಅಬ್ಬರ, ಆರ್ಭಟವನ್ನೆಲ್ಲೂ ಪ್ರದರ್ಶಿಸಲೇ ಇಲ್ಲ. ಒಬ್ಬ ವಿದ್ಯಾವಂತ ಸುಸಂಸ್ಕೃತ ನಾಯಕನಾಗಿ ಅದನ್ನ ವಿನಮ್ರತೆಯಿಂದ ಸ್ವೀಕರಿಸಿದ್ರು. ಅವ್ರ ಮುಖಭಾವದಲ್ಲಿ ಸಂತೋಷ ಎದ್ದು ಕಾಣ್ತಾ ಇತ್ತು. ಆದ್ರೆ ತಮ್ಮ ಮಿತ್ರ ಪಕ್ಷಗಳ ಎಲ್ಲ ನಾಯಕರುಗಳನ್ನು ಕೂಡ ಅವರು ಖುದ್ದಾಗಿ ಹೋಗಿ ಅಭಿನಂದಿಸಿದ್ದಷ್ಟೇ ಅಲ್ಲ, ಶತ್ರು ಪಾಳ್ಯದ ನಾಯಕರನ್ನು ಕೂಡ ಸೌಜನ್ಯದ ಭೇಟಿಯ ಮೂಲಕ ಅವರ ಮನಸ್ಸನ್ನ ಗೆದ್ರು. ನಿಕಟಪೂರ್ವ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿ ಕೇಳಿ ಕೇರಳದ ರಾಜಕಾರಣದಲ್ಲಿ ವಯಸ್ಸು ಮತ್ತು ಅನುಭವ ದೃಷ್ಟಿಯಿಂದ ಅತ್ಯಂತ ಹಿರಿಯ ನಾಯಕರು. ಪಿಣರಾಯಿ ವಿಜಯನ್ ಮನೆಗೂ ಭೇಟಿ ಕೊಟ್ಬಿಟ್ಟು ಅವರನ್ನ ಪ್ರಮಾಣ ವಚನಕ್ಕೆ ಆಹ್ವಾನಿಸಿದ್ರು. ಅಲ್ಲಿ ಇದೀಗ ತೃತೀಯ ಶಕ್ತಿಯಾಗಿ ಸಣ್ಣ ಮಟ್ಟದಲ್ಲಿ ಅರಳಿರೋ ಭಾರತೀಯ ಜನತಾ ಪಕ್ಷದ ನಾಯಕ, ಅಲ್ಲಿನ ರಾಜ್ಯ ಘಟಕದ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಅವರನ್ನು ಕೂಡ ಭೇಟಿಯಾಗಿ ಪ್ರಮಾಣ ವಚನಕ್ಕೆ ಆಹ್ವಾನಿಸಿದ್ರು. ಇವತ್ತು ಪ್ರಮಾಣ ವಚನ ಸಮಾರಂಭದ ವೇದಿಕೆ ಮೇಲೆ ವಿರೋಧ ಪಕ್ಷದ ನಾಯಕರು ಕೂಡ ಉಪಸ್ಥಿತರಿದ್ದಿತ್ತು. ಈ ಸತೀಶನ್ ಅವರ ರಾಜಕೀಯ ಸಂಸ್ಕೃತಿ ಎಂಥದ್ದು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಆಗಿತ್ತು. ಅಷ್ಟೇ ಅಲ್ಲ, ಪ್ರಮಾಣ ವಚನ ಸ್ವೀಕಾರಕ್ಕೆ ಒಂದು ದಿನ ಮುಂಚೆನೆ ತಮ್ಮ ಸಚಿವ ಸಂಪುಟದ ಎಲ್ಲ ಹೆಸರುಗಳನ್ನು ಪ್ರಕಟಿಸ್ಬಿಟ್ರು. ಒಂಥರ ಎಲ್ಲದಕ್ಕೂ ಪೂರ್ವ ಸಿದ್ಧತೆ ಅವರಲ್ಲಿ ಇತ್ತು ಅನ್ನೋ ರೀತಿಯಲ್ಲಿ 20 ಜನ ಮಂತ್ರಿಗಳ ಹೆಸರನ್ನು ಮಂತ್ರಿಗಳ ಪಟ್ಟಿಯನ್ನು ಕೂಡ ಪ್ರಕಟಿಸ್ಬಿಟ್ರು. ಅದರಲ್ಲಿ ಮಿತ್ರ ಪಕ್ಷಗಳ 8 ಜನ ಮತ್ತು ಉಳಿದಂತೆ ಕಾಂಗ್ರೆಸ್ನ 12 ಜನ ತಮ್ಮನ್ನು ಸೇರಿದಂತೆ 21 ಜನರ ಮಂತ್ರಿ ಮಂಡಲದ ಹೆಸರುಗಳನ್ನು ಕೂಡ ಪೂರ್ವವಾಗಿ ಪ್ರಕಟಿಸ್ಬಿಟ್ರು. ಸ್ಪೀಕರ್ ಯಾರಾಗ್ತಾರೆ, ಡೆಪ್ಟಿ ಸ್ಪೀಕರ್ ಯಾರಾಗ್ತಾರೆ ಮತ್ತು ಪಾರ್ಟಿಯ ವಿಪ್ ಯಾರಾಗ್ತಾರೆ ಅನ್ನೋದು ಕೂಡ ಪೂರ್ವಭಾವಿಯಾಗಿ ನಿರ್ಧರಿಸ್ಬಿಟ್ಟು ಒಂದ್ ರೀತಿಯಲ್ಲಿ ತಮ್ದೇನೇ ಇದ್ರು ಕೂಡ ಒಂದು ಅಚ್ಚುಕಟ್ಟಾದ ಶಿಸ್ತಿನ ರಾಜಕಾರಣ ಮತ್ತು ಆಡಳಿತ ಅನ್ನೋರು ಪೂರ್ವಭಾವಿ ಮುನ್ಸೂಚನೆಯನ್ನು ಕೊಟ್ರು ಸತೀಶನ್. ಅದೇನೇ ಇರಲಿ, ಇದೇ ಮೊದಲ ಬಾರಿಗೆ ಆ ಹೈಕಮಾಂಡ್ನ ಯಜಮಾನ್ಯ ಸಂಸ್ಕೃತಿಗೆ ದೊಡ್ಡ ಪೆಟ್ಟು ಕೊಟ್ಟಿದ್ದಾರೆ ಸತೀಶನ್ ಮತ್ತು ಅವರ ಕೇರಳದ ಸಾವಿರಾರು ಮಂದಿ ಕಾರ್ಯಕರ್ತರು. ಕೇಳಿ ಕೇಳಿ ಕೇರಳಂ ರಾಜ್ಯ ಇಡೀ ರಾಷ್ಟ್ರದಲ್ಲೇ ಅತಿ ಹೆಚ್ಚು ಪ್ರಮಾಣದ ಸಾಕ್ಷರತೆಯನ್ನು ಪಡ್ಕೊಂಡಿರೋ ರಾಜ್ಯ. ಅದೇ ರೀತಿ ಇಡೀ ರಾಷ್ಟ್ರದಲ್ಲೇ ಅತ್ಯಂತ ದೊಡ್ಡ ಪ್ರಮಾಣದ ರಾಜಕೀಯ ಜಾಗೃತಿಯನ್ನು ಕೂಡ ಹೊಂದಿರೋ ಒಂದು ರಾಜ್ಯ. ಅಲ್ಲಿನ ಚುನಾವಣೆಗಳಲ್ಲಿ ಆಂಧ್ರ, ತೆಲಂಗಾಣ ಅಥವಾ ಕರ್ನಾಟಕದಲ್ಲಾದಂತೆ ದೊಡ್ಡ ಪ್ರಮಾಣದ ಹಣದ ಹೊಳೆಯನ್ನು ಹರಿಸಲೇಬೇಕಾಗಿಲ್ಲ. ಅಲ್ಲಿನ ಮತದಾರರನ್ನ ಸುಲಭವಾಗಿ ಹಣದಿಂದ ಕೊಂಡ್ಕೊಳ್ಳೋದು ಕೂಡ ಕಷ್ಟ. ಅವರೆಲ್ಲರೂ ಕೂಡ 2-3 ದಿನಪತ್ರಿಕೆಗಳನ್ನು ಓದ್ತಾ ಇರ್ತಾರೆ. ಹೋದಲ್ಲಿ ಬಂದಲ್ಲಿ ರಾಜಕೀಯವನ್ನ ವೈಚಾರಿಕವಾಗಿ ಚರ್ಚೆ ಮಾಡ್ತಾ ಇರ್ತಾರೆ. ತಮಗೆ ನಾಯಕ ಎಂಥವನಾಗ್ಬೇಕು ಅನ್ನೋದನ್ನ ಕೇರಳದ ಜನತೆಯೇ ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿತ್ತು. ಮೊದಲು ವಿನಯಪೂರ್ವಕವಾಗಿ ಕೇಳ್ಕೊಂಡ್ರು, ಅದಕ್ಕೆ ಮಣಿದೇ ಇದ್ದಾಗ ಬೀದಿಗಿಳಿದು ಬಿಟ್ಟು ಪ್ರತಿಭಟನೆ ನಡೆಸಿ ಕಡೆಗೂ ತಾವು ಬಯಸಿದ ನಾಯಕನನ್ನ ಆರಿಸಿಕೊಂಡ್ರು ಕೇರಳದ ಜನ. ಸತೀಶನ್ ತಮ್ಮನ್ನು ತಾವೇ ನಾನು ಒಬ್ಬ ನೆಹರೂವಿಯನ್ ಸೆಕ್ಯುಲರಿಸ್ಟ್ ಅಂತ ಬಣ್ಣಿಸ್ಕೊಂಡಿದ್ದಾರೆ. ನನಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇತರ ಎಲ್ಲ ಜಾತಿ ಜನಾಂಗಗಳು ಒಂದೇ, ನಾನೇನೇ ಇದ್ರು ಕೂಡ ಒಗ್ಗೂಡಿಸೋ ರಾಜಕಾರಣ ಮಾಡ್ತೇನೆ ಹೊರತು ವಿಭಜಕ ರಾಜಕಾರಣವನ್ನಲ್ಲ ಅಂತ ಅನೇಕ ರೀತಿಯಲ್ಲಿ ಹಲವಾರು ಮಾತುಗಳಲ್ಲಿ ಸ್ಪಷ್ಟಪಡಿಸ್ತಾ ಬಂದಿದ್ದಾರೆ. ಪ್ರಮಾಣ ವಚನ ಏನೋ ಮುಗೀತು, ಇನ್ನು ಮುಂದೆ ಕೇರಳಂನಲ್ಲಿ ಹೊಸ ಯುಗ ಶುರು ಆಗುತ್ತೆ ಅಂತ ಹೇಳಿದ್ದಾರೆ. ಹೊಸ ಶೈಲಿಯ ಆಡಳಿತ ಬರುತ್ತೆ ಅಂತ ಹೇಳಿದ್ದಾರೆ. ಖಂಡಿತವಾಗೂ ಕೇರಳ ರಾಜ್ಯ ಅಭಿವೃದ್ಧಿ ದೃಷ್ಟಿಯಿಂದ ಕೊಂಚ ನೆರೆಯ ರಾಜ್ಯಗಳಿಗೆ ಹೋಲಿಸಿದ್ರೆ, ತಮಿಳುನಾಡು, ಕರ್ನಾಟಕಕ್ಕೆ ಹೋಲಿಸಿದ್ರೆ ಕೊಂಚ ಹಿಂದೆ ಬಿದ್ದಿದೆ. ಈ ಚಿತ್ರಣವನ್ನ ಬದಲಿಸ್ತಾರ? ಅದರಲ್ಲೂ ಕೇರಳ ಇವತ್ತು ಅಭೂತಪೂರ್ವವಾದ ಸವಾಲನ್ನು ಎದುರಿಸ್ತಾ ಇದೆ. ಕೇರಳದ ಆರ್ಥಿಕ ವ್ಯವಸ್ಥೆ ನಿಂತಿದ್ದೆ
ಕೊಲ್ಲಿ ರಾಷ್ಟ್ರಗಳಲ್ಲಿ ನೆಲೆಸಿದ್ದ ಅಲ್ಲಿನ ಮಲಯಾಳಿ ಮೂಲದ ನೌಕರರಿಂದ ಕಾರ್ಮಿಕರಿಂದ, ವಿಶೇಷವಾಗಿ UAE ಅರಬ್ ರಾಷ್ಟ್ರಗಳಲ್ಲಿ ನೆಲೆಸಿದ್ದ ಆ ಮಲಯಾಳಿ ಪ್ರಜೆಗಳೇ ತಮ್ಮ ಸಂಪಾದನೆಯ ದೊಡ್ಡ ಪಾಲನ್ನ ತವರು ರಾಜ್ಯಕ್ಕೆ ಕಳಿಸ್ತಾ ಇದ್ರು. ಹೀಗಾಗಿ ಕೇರಳಂ ರಾಜ್ಯಕ್ಕೇನೆ ಒಂದು ವಿದೇಶಾಂಗ ಇಲಾಖೆ ಅಗತ್ಯವಿತ್ತು. ಅಷ್ಟರ ಮಟ್ಟಿಗೆ ಅನಿವಾಸಿ ಕೇರಳಿಗರೇ ಅಲ್ಲಿನ ಆರ್ಥಿಕ ವ್ಯವಸ್ಥೆಯನ್ನು ಎತ್ತಿ ಹಿಡಿದಿದ್ರು. ದುರದೃಷ್ಟವಶಾತ್ ಕಳೆದ ಫೆಬ್ರವರಿ 28ರಿಂದ ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ನಡೆಸ್ತಾ ಇರೋ ಆ ಅಪೂರ್ಣ ಯುದ್ಧದಿಂದಾಗಿ ಕೊಲ್ಲಿ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆ ಸಂಕಷ್ಟಕ್ಕೀಡಾಗಿದೆ. ಅಲ್ಲಿನ ಪ್ರಜೆಗಳು ಕೂಡ ಸುಮಾರು 1 ಕೋಟಿ ಭಾರತೀಯರಿದ್ದಾರಂತೆ. ಆ ಪೈಕಿ 60% ಕೇರಳಂ ರಾಜ್ಯದ ಮೂಲದವರೇ. ಹೀಗಾಗಿ ಈ ಹೊಸ ಸವಾಲುಗಳನ್ನ ಯಾವ ರೀತಿ ನಿಭಾಯಿಸ್ತಾರೆ, ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಜೊತೆಗೆ ಈ UDF ಸರ್ಕಾರದ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಬಾಂಧವ್ಯ ಹೊಂದಿರ್ತಾರೆ ವಿ ಡಿ ಸತೀಶನ್. ಅವರೊಬ್ಬ ಅಧ್ಯಯನಶೀಲ ರಾಜಕಾರಣಿ, ಸಾಕಷ್ಟು ಪುಸ್ತಕಗಳನ್ನು ಓದ್ಕೊಂಡಿದ್ದಾರೆ, ದೇಶ ವಿದೇಶಗಳ ಯಾತ್ರೆ ಮಾಡಿದ್ದಾರೆ, ವಿವಿಧ ದೇಶಗಳ ಸಂಸ್ಕೃತಿ, ಸಾಮಾಜಿಕ ವ್ಯವಸ್ಥೆಯನ್ನೆಲ್ಲ ಅರಿತುಕೊಂಡಿದ್ದಾರೆ. ಹೀಗಾಗಿ ಇದೇ ಮೊದಲ ಬಾರಿಗೆ ಕೇರಳ ರಾಜ್ಯದಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಒಬ್ಬರಿಂದ ಯಾವುದೇ ತರದ ಹೈಕಮಾಂಡ್ ಓಲೈಕೆ ಇಲ್ಲದ ವ್ಯಕ್ತಿ ಪೂಜೆ, ಭಕ್ತಂಗಿತನವನ್ನ ನಿರಾಕರಿಸುವಂತ ಒಂದು ಸುಸಂಸ್ಕೃತ, ಸಭ್ಯ ಮತ್ತು ಸಜ್ಜನಿಕೆ ರಾಜಕಾರಣ ಬರಬಹುದೇನೋ, ಶಿಸ್ತಿನ ಒಂದು ಆಡಳಿತ ವ್ಯವಸ್ಥೆ ಕೂಡ ಸ್ಥಾಪನೆ ಆಗಬಹುದು ಏನೋ ಅಂತ ನಿರೀಕ್ಷಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ವಿ ಡಿ ಸತೀಶನ್ಗೆ ಶುಭವಾಗ್ಲಿ. ನಮಸ್ಕಾರ.